ನಮಸ್ತೆ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ. ಇವತ್ತು ನವರಾತ್ರಿ ಹಬ್ಬದ 8ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಈ ಸುಮಾರು ಜನ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋರಿಗೆ ನಾನು ಅಯ್ಯೋ ಪೂಜೆ ಮಾಡೋಕ್ಕಾಗಲಿಲ್ಲ ಈ ಸಲ, ಅಯ್ಯೋ ಏನಪ್ಪ ಮಾಡ್ದೆ ತುಂಬ ಬೇಜಾರು ಮಾಡ್ಕೊಂಡವ್ರು ಇರ್ತೀರ. ಅಂಥವ್ರಿಗೆ ಇವತ್ತೊಂದು ವಿಶೇಷವಾದಂತಹ ದಿನ. ಹೇಗಿದ್ರು ಫ್ಯಾಕ್ಟ್ರಿಗಳೆಲ್ಲ ರಜಾ ಕೊಟ್ಟಿರ್ತಾರೆ. ನೀವು ಇವತ್ತಿಂದ ಬೇಕಾದರೆ ಪೂಜೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಈ ಸಲ ಒಂದಿನ ಎಕ್ಸ್ಟ್ರಾ ಬಂದಿರೋದ್ರಿಂದ ನಮಗೆ ಒಂದಿನ ಎಕ್ಸ್ಟ್ರಾ ಸಿಗುತ್ತೆ ಪೂಜೆ ಮಾಡಲಿಕ್ಕೆ. ಮತ್ತು ಈ ಪುಟಾಣಿ ಹೆಣ್ಮಕ್ಳನ್ನ ಕರೆದು ಅವರಿಗೆ ನಮಸ್ಕಾರ ಮಾಡಿ ಸ್ವೀಟ್ ಕೊಡೋದಾಗಲಿ, ನಮ್ಮ ಕೈಲಿ ಶಕ್ತಿ ಇದ್ದರೆ ಬಟ್ಟೆಗಳನ್ನ ಕೊಡೋದಾಗಲಿ ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ತಾಯಿ ಹತ್ರ ನಮ್ಮ ಕಷ್ಟಗಳನ್ನೆಲ್ಲನೂ ನಾವು ಹೇಳ್ದಿದ್ರೂ ಕೂಡ ಅವಳಿಗೆ 24 ಅವರ್ಸ್ ನಮ್ಮನ್ನ ವಾಚ್ ಮಾಡೋದ್ರಿಂದ ಅವಳಿಗೆಲ್ಲ ಗೊತ್ತಿರುತ್ತೆ. ನಾವು ಪೂಜೆ ಮಾಡಬೇಕಾದ್ರೆ ಅವಳ ಒಂದು ಪ್ರತಿರೂಪನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಸಾಕು, ನಮ್ಮ ಕಷ್ಟ ಎಲ್ಲನೂ ದೂರ ಮಾಡೇ ಮಾಡ್ತಾಳೆ ಅಮ್ಮ. ಅದು ಬಿಟ್ಬಿಟ್ಟು ನಾವು ಅಯ್ಯೋ ನಮ್ಗೆ ಸಾಲ ಜಾಸ್ತಿ ಇದೆ, ನಮ್ಗೆ ಹಿಂಗಾಗೋಯ್ತು ಹಿಂಗಾಗೋಯ್ತು ಅಂತ ಹತ್ಕೊಂಡು ಕರ್ಕೊಂಡೆಲ್ಲ ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗ್ಬೇಡಿ. ಇದೇ ನನ್ನ ಒಂದು ಸಜೆಷನ್ನು. ಯಾವತ್ತು ಒಂದು ಪೂಜೆ ಮಾಡಿದ್ರೆ ಅವಳು ದುರ್ಗೆನ ಪೂಜೆ ಮಾಡಿದ್ರೆ ನಮಗೆ ಧೈರ್ಯ ಬರಬೇಕು, ನಮಗೆ ದುಡಿಯೋಂಥ ಒಂದು ಶಕ್ತಿನ ಕೊಡಪ್ಪ, ನಮಗೆ ಸಾಲ ತೀರ್ಸೋಂಥ ಒಂದು ಶಕ್ತಿನ ಕೊಡಪ್ಪ ಅಂತಲೇ ಕೇಳ್ಕೊಬೇಕೆ ಹೊರತು ಗೋಳಾಡ್ಕೊಂಡು ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಒಂದು ಸಜೆಷನ್.